ಜೀವನದಲ್ಲಿ ಈ ಎರಡು ರೀತಿಗಳು ತುಂಬಾ ನೋವು ಕೊಡುತ್ತೆ. ಒಂದು, ಅವರ ಮೇಲೆ ಪ್ರೀತಿನೇ ಇರೋದಿಲ್ಲ, ಆದರೂ ಅವರೊಂದಿಗೆ ಜೀವನ ನಡೆಸಬೇಕು. ಇನ್ನೊಂದು, ಒಬ್ಬರ ಮೇಲೆ ಅತಿ ಹೆಚ್ಚು ಪ್ರೀತಿ ಇದ್ದರೂ ಅವರಿಲ್ಲದೆ ಜೀವಿಸಬೇಕು. ಯಾರ ಸಂತೋಷವು ಬೇರೆಯವರ ನಿರ್ಧಾರದ ಮೇಲೆ ಅವಲಂಬಿತವಾಗಿದೆಯೋ ಅವರಷ್ಟು ಬಡವರು ಮತ್ತೊಬ್ಬರಿಲ್ಲ. ಯಾರ ಸಲುವಾಗಿಯೂ ತುಂಬ ಕೆಳಗೆ ಬೀಳಬೇಡಿ. ಯಾವ ವ್ಯಕ್ತಿಗಾಗಿ ನೀವು ಕೆಳಗೆ ಬೀಳುತ್ತೀರೋ ಅವರು ನಿಮ್ಮನ್ನು ಎತ್ತಲು ನಿರಾಕರಿಸಿ ಬಿಡಬಹುದು. ಕೆಲವು ಜನ ಹೊರಗಿನಿಂದ ತುಂಬಾ ಸುಂದರವಾಗಿ ಕಾಣುತ್ತಾರೆ, ಆದರೆ ಒಳಗಿನಿಂದ ತುಂಬಾ ವಿಷಕಾರಿಯಾಗಿರುತ್ತಾರೆ. ಬಡವರಾಗಿದ್ದರೆ ಎಲ್ಲರೂ ನಿಮ್ಮನ್ನು ನಿರ್ಲಕ್ಷಿಸುತ್ತಾರೆ, ಪರಿಶ್ರಮ ಪಟ್ಟರೆ ಎಲ್ಲರೂ ನಿಮ್ಮನ್ನು ನೋಡಿ ನಗುತ್ತಾರೆ. ಯಾವಾಗ ಯಶಸ್ವಿಯಾಗುತ್ತೀರೋ ಆಗ ಎಲ್ಲರೂ ಹೊಟ್ಟೆಕಿಚ್ಚು ಪಡುತ್ತಾರೆ. ತಪ್ಪು ಮಾಡಿಬಿಟ್ಟು ನಿಮ್ಮನ್ನು ನೀವು ಸರಿ ಎಂದು ಸಾಬೀತುಪಡಿಸುವುದು ಅಷ್ಟು ಕಷ್ಟವೇನಲ್ಲ, ಆದರೆ ಸರಿಯಾಗಿದ್ದು ಅದನ್ನು ಸಾಬೀತುಪಡಿಸುವುದು ತುಂಬಾ ಕಷ್ಟ. ದುಃಖ ಮತ್ತು ಕಷ್ಟವನ್ನು ಅವಶ್ಯಕವಾಗಿ ಮರೆತು ಬಿಡಬಹುದು, ಆದರೆ ನಮ್ಮ ಜೊತೆ ಆದ ಮೋಸ ಮಾತ್ರ ಯಾವತ್ತೂ ಮರೆಯಲು ಸಾಧ್ಯವಿಲ್ಲ. ಒಬ್ಬರ ಅಭ್ಯಾಸವಾಗಿ ಬಿಡುವುದು ಪ್ರೀತಿ ಮಾಡುವುದಕ್ಕಿಂತ ತುಂಬಾ ಅಪಾಯಕಾರಿ. ಸುಳ್ಳು ಪ್ರೀತಿಯ ಈ 5 ಗುರುತುಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ, ನಿಮ್ಮ ಅಮೂಲ್ಯವಾದ ಜೀವನವನ್ನು ಉಳಿಸಿಕೊಳ್ಳಿ. ಸುಳ್ಳು ಪ್ರೀತಿಸುವವರ ಮೊದಲ ಗುರುತು ಎಂದರೆ, ನಿಮ್ಮ ಸಂಬಂಧದ ಬಗ್ಗೆ ನೀವು ಮಾತನಾಡಿದಾಗಲೆಲ್ಲ ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ, ಆದರೆ ಮದುವೆಯಾಗಲಾರೆ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ, ಆದರೆ ಮನೆಯವರು ಒಪ್ಪೋದಿಲ್ಲ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ, ಆದರೆ ನಮ್ಮದು ಬೇರೆ ಜಾತಿ. ಹೀಗೆ ಕಾರಣಗಳನ್ನು ಕೊಡುತ್ತಾರೆ. ಸುಳ್ಳು ಪ್ರೀತಿಯ ಇನ್ನೊಂದು ಗುರುತು ಎಂದರೆ, ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿ ನಿಮ್ಮ ಕುಟುಂಬದ ಬಗ್ಗೆ ಮಾತನಾಡುತ್ತಾರೆ, ನಿಮ್ಮ ಭವಿಷ್ಯದ ಕುರಿತು ಮಾತನಾಡುತ್ತಾರೆ. ಆದರೆ ಒಂದು ಸುಳ್ಳು ಪ್ರೇಮಿ ಎಂದಿಗೂ ಈ ಮಾತುಗಳ ಬಗ್ಗೆ ಧ್ಯಾನವೇ ಕೊಡುವುದಿಲ್ಲ. ಅವರು ಕೇವಲ ನಿಮ್ಮಿಂದ ಒಂದೇ ಒಂದು ಬಯಸುತ್ತಾರೆ, ನಿಮ್ಮಿಂದ ಅವರ ಅಗತ್ಯಗಳನ್ನು ಪೂರ್ತಿ ಮಾಡಿಕೊಳ್ಳೋದು. ಸುಳ್ಳು ಪ್ರೀತಿಯ 3ನೇ ಗುರುತು, ಸುಳ್ಳು ಪ್ರೇಮಿಗಳ ನಡುವೆ ಎಂದಿಗೂ ಅರ್ಥ ಮಾಡಿಕೊಳ್ಳುವ ಗುಣ ಇರುವುದಿಲ್ಲ. ಅವರು ದಿನದ ಹೆಚ್ಚಿನ ಸಮಯವನ್ನು ಪರಸ್ಪರರ ತಪ್ಪುಗಳನ್ನು ತೋರಿಸಲು ಮತ್ತು ಹುಡುಕಲೇ ಪ್ರಯತ್ನಿಸುತ್ತಾರೆ. ನಿಮ್ಮ ಸಮಸ್ಯೆಗಳು, ನಿಮ್ಮ ಒದ್ದಾಟ ಅವರಿಗೆ ಮುಖ್ಯವಲ್ಲ, ಅವರಿಗೆ ನಿಮ್ಮ ನ್ಯೂನತೆಗಳನ್ನು ಹುಡುಕುವುದೇ ದೊಡ್ಡ ಕೆಲಸ. ಸುಳ್ಳು ಪ್ರೀತಿಯ 4ನೇ ಗುರುತು ಇದು. ಸುಳ್ಳು ಪ್ರೀತಿಯಲ್ಲಿ ಯಾವಾಗಲೂ ಒಂದು ಷರತ್ತು ಇರುತ್ತೆ, ನಿಮ್ಮ ಹೆತ್ತವರನ್ನು ಹೊರತುಪಡಿಸಿ ಯಾರೂ ನಿಮ್ಮನ್ನು ಬೇಷರತ್ತಾಗಿ ಪ್ರೀತಿಸಲು ಸಾಧ್ಯವಿಲ್ಲ. ಎಲ್ಲ ಸಂಬಂಧಗಳಲ್ಲೂ ಒಂದಲ್ಲ ಒಂದು ಷರತ್ತುಗಳು ಇರುತ್ತವೆ, ಆದರೆ ಈ ಷರತ್ತುಗಳು ಅಗತ್ಯಕ್ಕಿಂತ ಜಾಸ್ತಿ ಇರಬಾರದು. ಹೇಗೆಂದರೆ, ಅಲ್ಲಿ ಹೋಗಬಾರದು, ಇಲ್ಲಿ ಹೋಗಬಾರದು, ಅದನ್ನು ಮಾಡಬಾರದು, ಇದನ್ನು ಮಾಡಬಾರದು, ಈ ರೀತಿ. ಸುಳ್ಳು ಪ್ರೀತಿಯ 5ನೇ ಗುರುತು, ಒಬ್ಬ ಸುಳ್ಳು ಪ್ರೇಮಿ ನಿಮ್ಮನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾನೆ, ನಿಮ್ಮನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಬಹುದು, ನೀವು ಅವನು ಬಯಸಿದಂತೆ ನಡೆದುಕೊಳ್ಳಲಿ ಎಂದು ಅವನು ಬಯಸುತ್ತಾನೆ. ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮ ಕೆಟ್ಟ ಅಭ್ಯಾಸಗಳನ್ನು ತಿಳಿಸಿ ಅದನ್ನು ಬದಲಾಯಿಸಲು ಬಯಸಿದರೆ ಅದು ಒಳ್ಳೆಯ ಮಾತು. ಆದರೆ ಯಾವಾಗ ಒಬ್ಬ ವ್ಯಕ್ತಿ ನಿಮ್ಮೊಳಗೆ ಇಲ್ಲದೇ ಇರುವ ತಪ್ಪನ್ನು ತಿಳಿಸುತ್ತಾನೋ ಆಗ ಅವನು ನಿಮ್ಮನ್ನು ಪೂರ್ತಿಯಾಗಿ ಹಿಡಿದಿಟ್ಟುಕೊಳ್ಳಲು ಬಯಸುತ್ತಿರುತ್ತಾನೆ, ಅದು ತಪ್ಪು.